ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಜಯದೇವ್ ಕರ್ಮಕಾಂಡಕ್ಕೆ ನಿಜಕ್ಕೂ ಕೂಡ ಶಿಕ್ಷೆ ಕೊಡುವ ಸಮಯ ಬಂದೇ ಬಿಟ್ಟಿದೆ. ಇಲ್ಲಿ ಮಲ್ಲಿ IPS ಆಫೀಸರ್ ಆಗಿ ಅಧಿಕಾರ ತಗೋತಾ ಇರಬೇಕಾದ್ರೆ ಇಲ್ಲಿ ಜಯದೇವ್ಗೆ ನಿಜಕ್ಕೂ ಕೂಡ ಘೋರವಾದ ದಿನಗಳು ಶುರು ಬಿಟ್ಟಿದೆ. ಹಾಗಾದ್ರೆ ಏನಾಯ್ತು, ಏನ್ ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಜಯದೇವ್ ಭೂಮಿ ಕಥೆಯನ್ನೇ ಮುಗಿಸ್ಬಿಡ್ತೀನಿ ಅಂತ ಹೇಳಿ ಮುಂದಾಗ್ಬಿಡ್ತಾರೆ. ಯಾಕಂದ್ರೆ ಭೂಮಿ ಸತ್ತೋಗ್ತಾಳಿ ಅಂತ ಹೇಳಿ ಅಮ್ಮ ಮಗ ಇಬ್ರು ಕೂಡ ಸಂಭ್ರಮಿಸಿದ್ರು. ಆದ್ರೆ ಆ ಒಂದು ಸಂತೋಷ ಚುದ್ರವಾಗಿದೆ. ಯಾಕಂದ್ರೆ ಗೌತಮ್ ಭೂಮಿಯನ್ನ ಉಳಿಸ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಮಗದೊಮ್ಮೆ ಇಲ್ಲಿ ಭೂಮಿಗೆ ಪುನರ್ಜನ್ಮ ಸಿಕ್ಕಿದೆ. ಭೂಮಿ ಸತ್ತೇ ಹೋಗ್ತೀನಿ, ನನಗೆ ಟ್ರೀಟ್ಮೆಂಟ್ ಬೇಡ ಅಂತಾನೆ ಹೇಳಿದ್ರು. ಆದ್ರೆ ಗೌತಮ್ ಟ್ರೀಟ್ಮೆಂಟ್ ತಗೊಳ್ಳೇಬೇಕು ಅಂತ ಹೇಳಿ ಹಠ ಮಾಡಿದ್ರು. ಜೊತೆಗೆ ಭೂಮಿ ಕೂಡ ತನ್ನ ಗೌತಮ್ಗೋಸ್ಕರ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಒಪ್ಕೊಂಡ್ರು. ಆತ್ಮವಿಶ್ವಾಸ ವಿಲ್ ಪವರ್ ಜಾಸ್ತಿ ಆಗಿತ್ತು. ಜೊತೆಗೆ ನಾನು ಗುಣಮುಖ ಹಾಗೆ ಆಗ್ತೀನಿ ಅನ್ನೋ ಒಂದು ವಿಶ್ವಾಸ ಇದ್ದಿದ್ರಿಂದಾನೆ ಇವತ್ತು ಆ ಒಂದು ಮೆಡಿಸಿನ್ಗೆ ಭೂಮಿ ಸ್ಪಂದಿಸೋದ್ರಿಂದಾನೆ ಇವತ್ತು ಭೂಮಿ ಆ ಒಂದು 4th ಸ್ಟೇಜ್ ಕ್ಯಾನ್ಸರ್ ಇಂದ ಕೂಡ ಗುಣಮುಖರಾಗಿದ್ದಾರೆ. 4th ಸ್ಟೇಜ್ ಕ್ಯಾನ್ಸರ್ ಇಂದ ಗುಣಮುಖರಾಗ್ತಕ್ಕಂಥ ಒಂದು ರೇಷಿಯೋ ಪ್ರಮಾಣ ತುಂಬಾ ಅಂದ್ರೆ ತುಂಬಾ ಕಡಿಮೆ ಇದ್ರು ಕೂಡ ಅದರಲ್ಲಿ ಭೂಮಿ ಕೂಡ ಒಂದು ಭಾಗವಾಗಿದ್ದಾರೆ. ಇದೇ ಒಂದು ಕಾರಣದಿಂದಾನೇ ಶಕುಂತಲಾ ಮತ್ತೆ ಜಯದೇವಿ ಇಬ್ರು ಕೂಡ ಕಂಗಾಲಾಗಿರ್ತಕ್ಕಂಥದ್ದು. ಯಾಕಂದ್ರೆ ಭೂಮಿ ಸತ್ತೋಗ್ತಾಳೆ, ಆಮೇಲೆ ಈಸಿಲಿ ಆಸ್ತಿಯನ್ನ ಪಡ್ಕೋಬಹುದು. ಗೌತಮ ಹಾಗೆ ಕುಸಿದು ಹೋಗ್ತಾನೆ. ಆ ಒಂದು ಸಂದರ್ಭದಲ್ಲಿ ನಮ್ಮ ಕೆಲಸ ಸಾಧಿಸ್ಕೋಬಹುದು ಅಂತ ಅಮ್ಮ ಮಗ ಯೋಚನೆ ಹಾಕೊಂಡಿದ್ರು. ಆದ್ರೆ ಅವರ ಎಲ್ಲ ಪ್ಲಾನ್ ಕೂಡ ಉಲ್ಟಾ ಹೊಡ್ತದ. ಹಾಗಂದ ಮಾತ್ರಕ್ಕೆ ಇಲ್ಲಿ ಶಕುಂತಲಾ ಬೇರೊಂದು ಹೆಜ್ಜೆಯನ್ನ ಇಡ್ಲಿಕ್ಕೆ ಮುಂದಾಗ್ತಾ ಇಲ್ಲ. ಮೊದಲು ಯಾವ ಹೆಜ್ಜೆಯನ್ನ ಇಟ್ಟಿದ್ರು ಅದೇ ಹೆಜ್ಜೆಯನ್ನ ಇಡುವುದ್ರ ಮುಖಾಂತರ ಇಲ್ಲಿ ಆಸ್ತಿಯನ್ನ ಕಬಳಿಸಬೇಕು ಅಂತ ಹೇಳಿ ಹೊಂಚಾಗ್ತಿದ್ದಾರೆ. ಆದ್ರೆ ಇಲ್ಲಿ ಜಯದೇವ್ ಮಾತ್ರ ಭೂಮಿ ಕಥೆನೇ ಮುಗಿಸ್ತೀನಿ ಅಂತ ಹೇಳ್ತಿದ್ದಾರೆ. ಆದ್ರೆ ಇಲ್ಲಿ ಶಕುಂತಲಾ ಅಂತ ತಪ್ಪನ್ನ ಮಾಡಬೇಡ. ಕಳೆದ ಸಮಯದಲ್ಲಿ ನಾವ್ ಏನ್ ಮಾಡಿದ್ವಿ, ಭೂಮಿ ಮತ್ತೆ ಗೌತಮ್ ಇಬ್ರು ಕೂಡ 5 ವರ್ಷಗಳ ಕಾಲ ದೂರ ಇದ್ರು. ಆಗ ನಮ್ಮ ಕೈಯಲ್ಲಿ ಆಸ್ತಿ ಇತ್ತು, ನಾವು ಆರಾಮಾಗೇ ಇದ್ವಿ. ಅದ್ರ ಅರ್ಥ ಏನು, ಇಬ್ರು ಜೊತೆಯಾಗಿದ್ರೆ ಮಾತ್ರ ನಮ್ ಕಷ್ಟ ಆಗತ್ತೆ. ಅವರಿಬ್ರು ದೂರವಾದ್ರೆ ಖಂಡಿತವಾಗ್ಲೂ ನಮ್ಮ ಕೆಲಸ ಮೊದಲಿನಂತೆನೆ ನಡೆದು ಹೋಗುತ್ತೆ, ಆಸ್ತಿ ನಮ್ಮ ಪಾಲಾಗತ್ತೆ ಅಂತ ಹೇಳಿ ಅದೇ ರೀತಿ ಮಗದೊಮ್ಮೆ ಅವರಿಬ್ಬರನ್ನ ದೂರ ಮಾಡಬೇಕು ಅಂತ ಹೇಳಿ ಶಕುಂತಲಾ ಯೋಚನೆಯನ್ನ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿ ಜಯದೇವ್ ಮಾತ್ರ ನನಗೆ ಅಷ್ಟು ಸಮಯ ಟೈಮ್ ಇಲ್ಲ ಕಾಯುವುದಕ್ಕೆ, ಖಂಡಿತವಾಗ್ಲೂ ಅಷ್ಟು ಪೇಷನ್ಸ್ ಇಲ್ಲ ನನಗೆ, ಕೆಲಸ ಆಗಲೇಬೇಕು, ಸ್ವಲ್ಪ ಟೈಮ್ ನೋಡ್ತೀನಿ ಅಷ್ಟೇ, ನೀನು ಕೆಲಸ ಮಾಡಿಲ್ಲ ಅಂದರೆ ಖಂಡಿತ ನಾನು ಭೂಮಿ ಕಥೆನೇ ಮುಗಿಸ್ತೀನಿ ಅಂತ ಹೇಳಿ ಜಯದೇವ್ ತುದಿಗಾಲಲ್ಲಿ ನಿಂತಿದ್ದಾರೆ. ಇತ್ತ ಕಡೆ ಶಕುಂತಲಾ ಅವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇಲ್ಲಿ ತಡಿಲಿಕ್ಕೆ ಅಂತ ಹೇಳಿ ನೋಡ್ತಿದ್ದಾರೆ. ಇದೆಲ್ಲದರ ನಡುವೆ ಇಲ್ಲಿ ಜಯದೇವ್ ಮಾಡಿರ್ತಕ್ಕಂಥ ಆ ಒಂದು ಕೆಲಸ ಇವತ್ತು ಜಯದೇವ್ ಕುತ್ತಿಗೆಗೆ ಬಂದು ನಿಂತದ. ಯಾಕಂದ್ರೆ ಜಯದೇವ ದಿಯಾ ಮನೆಗೆ ಹೋಗಿ ಕೆಲಸದ ತರ ಸೇವೆ ಮಾಡ್ಕೊಂಡಿದ್ರು. ಬಟ್ ಯಾವಾಗ ಇಲ್ಲಿ ಕಾಂತ ಅಂಕಲ್ನ ಕೂಡ ಹಾಕಿರ್ತಕ್ಕಂಥ ವಿಶ್ವ ದಿಯಾಗೆ ಗೊತ್ತಾಯ್ತು, ದಿಯಾ ಬಂದು ಜಯದೇವ್ನ ನೇರವಾಗಿ ಪ್ರಶ್ನೆ ಮಾಡ್ತಾಳ, ನಿನ್ನ ಕುತಂತ್ರ ಬುದ್ಧಿಯನ್ನ ಇನ್ನೂ ಕೂಡ ಬಿಟ್ಟಿಲ್ವಾ, ಸ್ವಂತ ಮಾವನ್ನೇ ಈ ರೀತಿ ಹಿಂಸೆ ಮಾಡ್ತಿದ್ಯಲ್ಲ ಅಂತೆಲ್ಲ ಹೇಳಿದಾಗ ಜಯದೇವ್ ಕೋಪ ಎಲ್ಲಿರುತ್ತೋ ಇಲ್ಲಿ ದಿಯಾ ಕಥೆಯನ್ನೇ ಮುಗಿಸ್ಬಿಡ್ತಾರ. ಇಲ್ಲಿ ದಿಯಾ ಕಥೆಯನ್ನ ಮಾತ್ರ ಜಯದೇವ್ ಮುಗಿಸಿದ್ರ ಅಂತ ಅನ್ಕೊಂಡ್ರೆ ಜಸ್ಟ್ ದಿಯಾ ಕಥೆಯನ್ನ ಅಷ್ಟೇ ಅಲ್ಲ, ದಿಯಾ ಸೆಕ್ಯೂರಿಟಿಯ ಕೆಲ್ಸ ಕಥೆಯನ್ನ ಕೂಡ ಮುಗಿಸಿರ್ತಾರೆ. ಆತ ಕೂಡ ಇದನ್ನ ನೋಡ್ತಾ ಅಂತ ಇಬ್ರನ್ನ ಕೂಡ ಮುಗಿಸದೆ ಅವರನ್ನ ಮಣ್ಣಲ್ಲಿ ಮಣ್ಣು ಮಾಡ್ತಾರೆ. ಬಟ್ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ, ಒಂದು ವಿಷಯವನ್ನ ಜಯದೇವ್ ಎತ್ತೋದು ಕೂಡ ಇಲ್ಲ. ಆದ್ರೆ ಇದ್ರ ನಡುವೆ ದಿಯಾ ಆಲ್ರೆಡಿ ಒಂದು ಹುಡುಗನ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ. ಆ ಒಂದು ವಿಷಯ ಜಯದೇವ್ಗೂ ಗೊತ್ತಿರತ್ತೆ. ಬಿಕಾಸ್ ಜಯದೇವ್ ಇದ್ದಾಗಲೇ ಆತ ಮನೆಗೆ ಬರ್ತಿರ್ತಾರೆ. ಈಗಲೂ ಕೂಡ ದಿಯಾ ಎಷ್ಟು ಕಾಲ್ ಮಾಡಿದ್ರು ಪಿಕ್ ಮಾಡದೇ ಇದ್ದಾಗ, ಭೇಟಿ ಮಾಡದೇ ಇದ್ದಾಗ ಆತ ಜಯದೇವ್ ಮನೆಗೆ ಬರ್ತಾರೆ. ಆಕೆ ಹೊರಗಡೆ ಹೋಗಿದ್ದಾಳೆ ಅಂತ ಜಯದೇವ್ ಹೇಳ್ತಾರೆ. ಒಂದಷ್ಟು ದಿನಗಳ ಕಾಲ ವ್ಯಕ್ತಿ ತಡೆದು ನಿಂತ್ಕೊಂಡಿರ್ತಾರೆ. ಬಟ್ ಅದ ನಂತರ ಅವ್ರಿಗೆ ಅನುಮಾನ ಜಾಸ್ತಿ ಆಗತ್ತೆ. ಇಲ್ಲಿ ದಿಯಾ ಆಲ್ರೆಡಿ ಹೇಳಿದ್ಲು ಜಯದೇವ್ ಎಂತ ವ್ಯಕ್ತಿ ಅಂತ ಹೇಳಿ, ಬಟ್ ಅದನ್ನ ನಂಬ್ಕೊಂಡಿರ್ಲಿಲ್ಲ ಆತ. ಬಟ್ ಯಾವಾಗ ದಿಯಾ ತುಂಬಾ ದಿನಗಳ ಕಾಲ ಕಾಣಿಸ್ಲಿಲ್ವೋ ಆಗ ಜಯದೇವ್ ಮನೆಗೆ ಬಂದು ನನಗೆ ದಿಯಾ ಹೇಳಿದ ಮಾತಿನ ಮೇಲೆ ಅವತ್ ನಂಬಿಕೆ ಇರ್ಲಿಲ್ಲ, ಇವಾಗ ಅನ್ನಿಸ್ತಾ ಇದೆ ನೀವೇ ದಿಯಾಗೇನೋ ಮಾಡಿರ್ಬೇಕು ಅಂತ ಹೇಳ್ತಾರೆ. ಇಲ್ಲ ಅಂತ ಜಯದೇವ್ ಹೇಳಿದ್ರು ಕೇಳೋದಿಲ್ಲ. ಆ ವ್ಯಕ್ತಿ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ ಪೊಲೀಸ್ ಅವ್ರನ್ನ ಹೋಗಿದೆ ಕರ್ಕೊಂಡು ಬರ್ತಾರೆ. ಪೊಲೀಸ್ ಅವ್ರು ಕೂಡ ಅರೆಸ್ಟ್ ಮಾಡಬೇಕು ಜಯದೇವ್ನ. ಬಟ್ ಆಲ್ರೆಡಿ ತನ್ನ ಹೆಂಡತಿ ಕಾಣಿಸ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡಿದೀನಿ ಅಂತ ಹೇಳಿ ಈ ವ್ಯಕ್ತಿನೇ ಅವಳಿಗೆ ಬಾಯ್ ಫ್ರೆಂಡ್ ಇದ್ದದ್ದು, ಅದೇ ಕಾರಣಕ್ಕೆ ಈತನೇ ಏನೋ ಮಾಡಿರ್ಬೋದು ಅಂತ ಹೇಳಿ ಆ ವ್ಯಕ್ತಿಯ ಮೇಲೇನೆ ಕಂಪ್ಲೇಂಟ್ ಕೊಟ್ಟು ಆತನನ್ನ ಜೈಲಿಗೆ ದಬ್ಬಿ ಬಿಡ್ತಾರೆ ಜಯದೇವ್. ತದನಂತರ ಆ ವ್ಯಕ್ತಿಯ ಫ್ರೆಂಡ್ಸ್ಗಳು ಜೀವಾನೇ ಆಗಿರ್ತಾರೆ. ಬಿಕಾಸ್ ಭೂಮಿಯ ತಮ್ಮ ಜೀವಾನೇ ಜಯದೇವ್ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ಆ ವ್ಯಕ್ತಿಯ ಫ್ರೆಂಡ್ ಆಗಿರೋದ್ರಿಂದ
ತಾನು ಹೇಗಾದ್ರೂ ಮಾಡಿ ಆತನನ್ನ ಹೊರಗಡೆ ಕರ್ಕೊಂಡು ಬರಬೇಕು ಅಂತ ಶತಾಯಗತಾಯ ಪ್ರಯತ್ನ ಮಾಡ್ತಾರೆ. ಜೊತೆಗೆ ದಿಯಾ ಎಲ್ಲಿರಬಹುದು ಅನ್ನೋದನ್ನ ಪತ್ತೆ ಹಚ್ಚಬೇಕು ಅಂತ ಜಯದೇವ್ ಮನೆಗೂ ಕೂಡ ನುಗ್ತಾರೆ. ಜಯದೇವ್ ಮನೆಗೆ ನುಗ್ಗಿದೆ, ಅಲ್ಲಿ ಒಂದು ಸುಳಿವು ಸಿಗುತ್ತೆ. ದಿಯಾ ಯಾವ ಬಟ್ಟೆ ಕೂಡ ಎಲ್ಲೂ ಹೋಗಿಲ್ಲ, ಎಲ್ಲ ಅಲ್ಲೇ ಇರತ್ತೆ. ಅದನ್ನ ನೋಡಿದಂಥ ಜೀವಾಗ ಅನ್ಸುತ್ತೆ ಖಂಡಿತವಾಗ್ಲೂ ದಿಯಾ ಎಲ್ಲೂ ಹೋಗಿರ್ಲಿಕ್ಕಿಲ್ಲ, ಈ ಜಯದೇವಿ ಏನೋ ಮಾಡಿರ್ಬೋದು ಅಂತ. ಹಾಗಾಗಿ ಹೇಗಾದ್ರೂ ಮಾಡಿ ವಿಷಯ ತಿಳ್ಕೋಬೇಕು ಅಂತ ಹೇಳಿ ತುಂಬ ಪ್ರಯತ್ನ ಪಡ್ತಾರೆ. ಬಟ್ ಯಾವ ರೀತಿಯಲ್ಲೂ ಕೂಡ ಒಂದು ಸಣ್ಣ ಸುಳಿವು ಕೂಡ ಸಿಗೋದಿಲ್ಲ. ಏನಪ್ಪ ಮಾಡುದು ಅಂತ ಅನ್ಕೋಬೇಕಾದ್ರೇನೆ ಮಲ್ಲಿ IPS ಆಫೀಸರ್ ಆಗಿ ಅಧಿಕಾರವನ್ನ ಸ್ವೀಕರಿಸ್ತಾರೆ. ತಮಗೆ ಗೊತ್ತಿರ್ತಕ್ಕಂಥ ಮಲ್ಲಿನೇ IPS ಆಫೀಸರ್ ಆಗಿರೋದ್ರಿಂದಾಗಿ ಆಕೆ ಸಹಾಯವನ್ನ ತಗೋಬಹುದು ಅಂತ ಹೇಳಿ ಜೀವಾಗೆ ಅನ್ಸುತ್ತೆ. ಅದೇ ಕಾರಣಕ್ಕೆ ಜೀವ ಹೋಗಿದ್ದೆ ಮಲ್ಲಿಯ ಸಹಾಯವನ್ನ ತೆಗೆದುಕೋತಾರೆ, ಮಲ್ಲಿಯನ್ನ ಭೇಟಿ ಮಾಡ್ತಾರೆ. ಮಲ್ಲಿಯನ್ನ ಭೇಟಿ ಮಾಡಿದ್ದೆ ಇಲ್ಲಿ ಜಯದೇವ್ ಮಾಡಿರ್ತಕ್ಕಂಥ ಎಲ್ಲ ಕೆಲಸವನ್ನ ಕೂಡ ರಿವೀಲ್ ಮಾಡ್ತಾರೆ. ಜೊತೆಗೆ ತನ್ನ ಸ್ನೇಹಿತ ಅಮಾಯಕ, ಆತಂಗೆ ಏನೂ ಕೂಡ ಗೊತ್ತಿಲ್ಲ, ಜಸ್ಟ್ ದಿಯಾಗೋಸ್ಕರ ಹುಡ್ಕೊಂಡು ಹೋಗಿದ್ದಕ್ಕೆ ಆತನನ್ನೇ ಜೈಲಿಗೆ ಕಳಿಸಿದಾನೆ ಜಯದೇವ್. ನನಗೆ ಹಾಕೋ ಜಯದೇವ್ ಮೇಲೆ ಡೌಟ್ ಇದೆ, ಯಾಕಂದ್ರೆ ದಿಯಾ ಕಾಣಿಸ್ತಿಲ್ಲ ಅಂದ್ರೆ ಜಯದೇವ್ ಇಲ್ಲದೆ ಇನ್ಯಾರು ಏನ್ ಮಾಡೋಕ್ ಸಾಧ್ಯ? ಖಂಡಿತ ಆತನೇ ಏನೋ ಮಾಡಿರ್ಬೋದು, ಬಿಕಾಸ್ ಆಸ್ತಿಯನ್ನ ಬೇರೆ ತಗೊಂಡು ಹೋಗಿದ್ಲು, ಆ ಒಂದು ಸಿಟ್ಟಿಗೆ ಏನಾದ್ರೂ ಮಾಡಿರಬಹುದೇನೋ ಅಂತ ಹೇಳಿ ಹೇಳಿದಾಗ ಈ ಕಡೆ ಮಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತ ಹೇಳಿ ಹೇಳ್ತಾರೆ. ನಂತರ ಭೂಮಿ ಹತ್ರ ಬಂದು ಈ ವಿಷಯವನ್ನ ಕೂಡ ಪ್ರಸ್ತಾಪ ಮಾಡ್ತಾರೆ. ಇಲ್ಲಿ ಜೀವಿ ಅವರು ಬಂದಿದ್ರು, ದಿಯಾ ಕಾಣಿಸ್ತಿಲ್ವಂತೆ ತುಂಬಾ ದಿನಗಳಿಂದ, ಅದಕ್ಕೆ ಕಾರಣ ಜಯದೇವಿ ಇರಬಹುದು ಅಂತ ಹೇಳಿ ಡೌಟ್ ಪಟ್ಟಿದ್ದಾರೆ ಅಂತ ಹೇಳಿದಾಗ ಈ ಕಡೆ ಭೂಮಿಗೂ ಕೂಡ ಆ ಒಂದು ಡೌಟ್ ನಿಜ ಅಂತ ಅನ್ಸುತ್ತೆ. ಮೊದಲು ಅದನ್ನ ಕನ್ಫರ್ಮ್ ಮಾಡ್ಕೋ, ತದನಂತರ ನಿನ್ನ ಒಂದು IPS ಆಫೀಸರ್ ಒಂದು ಚೌಕಟ್ಟಿನಲ್ಲಿ ಏನ್ ಮಾಡ್ಲಿಕ್ಕೆ ಆಗುತ್ತೋ ಖಂಡಿತವಾಗ್ಲೂ ಎಲ್ಲವನ್ನ ಕೂಡ ಮಾಡು ಅಂತ ಹೇಳಿ ಇಲ್ಲಿ ಭೂಮಿ ಕೂಡ ಹೇಳ್ತಾರೆ. ಫೈನಲಿ ಇಲ್ಲಿ ಮಲ್ಲಿ ಕೈಗೆ ಸಿಕ್ಕಿ ಬಿದ್ದಿರ್ತಕ್ಕಂಥ ಜಯದೇವ್ಗೆ ವಕ್ರದೇಶ ಶುರುವಾಯಿತು ಅಂತಾನೆ ಹೇಳ್ಬಹುದು. ಸ್ವತಃ ಹೆಂಡತಿನೇ ಇಲ್ಲಿ ಜಯದೇವ್ನ ಜೈಲ್ಗೆ ಹಾಕೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಪ್ರಯತ್ನ ಪಡ್ತಿದ್ದಾರೆ. ಇಲ್ಲಿ ಜಯದೇವ ಮಲ್ಲಿಯಿಂದಾಗಿ ನಿಜಕ್ಕೂ ಅವಮಾನವನ್ನ ಅನುಭವಿಸಬೇಕಾಗಿದೆ. ಯಾರಿಗೆ ಅವಮಾನ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ರು, ಇವತ್ತು ಅವರ ಕೈಯಿಂದಾನೆ ಇಲ್ಲಿ ಜಯದೇವ್ಗೆ ಸಖತ್ತಾಗಿ ಅವಮಾನ ಆಗೋದ್ರ ಜೊತೆಗೆ ಶಿಕ್ಷೆ ಕೂಡ ಆಗ್ತದೆ ಅಂತಾನೆ ಹೇಳ್ಬಹುದು. ಹಾಗಿದ್ರೆ ಫೈನಲಿ ದಿಯಾನ ಮೊದಲು ಹುಡ್ಕೋದಕ್ಕೆ ಮಲ್ಲಿ ಮುಂದಾಗ್ತಿದ್ದಾರೆ. ದಿಯಾ ಕಾಣದೇ ಇದ್ದ ಪಕ್ಷದಲ್ಲಿ ಖಂಡಿತವಾಗ್ಲೂ ಕೂಡ ಇಲ್ಲಿ ಜಯದೇವ್ ಮೇಲೆ ಅನುಮಾನ ಪಟ್ಟಂತಹ ಮಲ್ಲಿ ಜಯದೇವ್ನನ್ನ ಅರೆಸ್ಟ್ ಮಾಡಿದೆ, ಇನ್ವೆಸ್ಟಿಗೇಷನ್ ಮಾಡೋಕೆ ಶುರು ಮಾಡ್ಕೋತಾರ. ಇನ್ವೆಸ್ಟಿಗೇಷನ್ ಮಾಡಿದಂತಹ ಮಲ್ಲಿ ಫೈನಲಿ ಜಯದೇವೇ ಅದಕ್ಕೆಲ್ಲ ಹೊಣೆ ಅನ್ನೋದನ್ನ ಪತ್ತೆ ಹಚ್ಚಿದೆ. ಜಯದೇವ್ ಕೈಗೆ ಕೋಳವನ್ನ ಹಾಕ್ಸಿದೆ. ಸರಿಯಾದಂತಹ ಶಿಕ್ಷೆಯನ್ನ ಕೊಡಿಸೋದ್ರ ಮುಖಾಂತರ ಇಲ್ಲಿ ಜಯದೇವ್ ಮಾಡಿರೋ ಕರ್ಮಕ್ಕೆ ಶಿಕ್ಷೆಯನ್ನ ಕೊಡಿಸೋದಕ್ಕೆ ಮುಂದಾಗ್ತಿದ್ದಾರೆ ಇಲ್ಲಿ ಮಲ್ಲಿ. ಹಾಗಿದ್ರೆ ಇಲ್ಲಿ 1 ವರ್ಷಗಳ ಕಾಲ ಕಳೆದು ಹೋಗಿದೆ. 1 ವರ್ಷಗಳಲ್ಲಿ ಏನೆಲ್ಲ ಆಗಿರಬಹುದು, ಯಾವ್ದೆಲ್ಲ ಬದಲಾವಣೆ ಸಂಭವಿಸಿರುತ್ತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ